ಟೋಟಲ್ ಆಗಿ ನೀವು ಹಂಗಾರೆ 250 ದಿನ ಮೇಲೆ ಶೂಟ್ ಅಲ್ಲಿ ಇದ್ದೀರಾ. ಇದೊಂದು ವಿಚಾರ ಹೇಳ್ತೀನಿ. 100 ದಿನ ಅಂತ ಆಗಿತ್ತು, 60 ದಿನ ಅಂತ ಆಗಿತ್ತಾ. ಸೊ ಎಲ್ಲರದು ಎಕ್ಸ್ಟೆಂಡ್ ಆಯ್ತು. 100 ಇದ್ದವ್ರದೆಲ್ಲ 160, 170 ಆಯ್ತು. ನಂದು 60 ಇದ್ದು 138ವರೆಗೂ ಆಯ್ತು. ಸೊ ಎಲ್ಲ ಎಕ್ಸ್ಟೆಂಡ್ ಆಯ್ತು. ಮಳೆ ಅದು ಇದು ಸುಮಾರು ಅದು ಇದು ಅಂತ. ಆ ಟೈಮಲ್ಲಿ ನಾನೇನ್ ಮಾಡಿದೆ, ನನಗೆ ಇಷ್ಟ ಇಲ್ಲ. ಇಷ್ಟು ದಿನ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇದೀವಿ, ಒಂದೇ ರೂಮ್ ಅಲ್ಲಿ, ಪಕ್ಕದ ರೂಮ್ಸ್ ಏನೇ, ಯಾರು ರೂಮ್ ಬೀಗ ಆಗ್ತಿರಲಿಲ್ಲ, ನಾವೆಲ್ಲ ಹಂಗಂಗೆ ಮಲ್ಕೋತಾ ಇದ್ವಿ, ಎಲ್ಲ ಅಣ್ಣ ತಮ್ಮದಿರ್ತಾರ ಇದ್ವಿ ನಾವು. ಸೊ ಹಿಂಗಿದ್ದವರು ನಾನು ಒಬ್ಬನ್ ಮಾತ್ರ ಬೆಂಗಳೂರಲ್ಲಿ ಇಟ್ಬಿಟ್ಟು ಅವ್ರು ಮಾತ್ರ ಶೂಟ್ ಮಾಡ್ತಿದ್ದಾರೆ. ಅದು ಫಾರಿನ್ ಮಾಸ್ಟರ್ ಬೇರೆ ಬರ್ತಾರೆ, ಜೂಜಿ ಮಾಸ್ಟರ್ ಅಂತ. ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಫಾರಿನ್ ಎಕ್ಸ್ಪೀರಿಯನ್ಸ್ ಅಲ್ಲ, ಆ ವಾರ್ ಸೀಕ್ವೆನ್ಸ್ ನಾನು ಇರಲ್ಲ ಅದ್ರಲ್ಲಿ. ನನಗೆ ತಡೆಯಕ್ಕಾಗ್ತಾ ಇಲ್ಲ. ಮತ್ತೆ ಗುರುಣ್ಣ ಫೋನ್ ಮಾಡಿದೆ, ಗುರುಣ್ಣ ಸಾಯಿಸೋದೇನೋ ಸಾಯಿಸಿದ್ರಿ, ಈಗ ನೀವೇ ಜೀವ ಕೊಡಿ ಅಂತ. ಏನಾಯ್ತು ಬ್ರೋ ಅಂದ್ರು. ಇಲ್ಲ ನಾನು ಕೆಲಸ ಮಾಡ್ತೀನಿ ಅಂದೆ. ನಾನು ಕೆಲಸ ಮಾಡ್ತೀರಾ ಅಂದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ 40 ದಿನ. ನಾನು ಒಬ್ಬನಿ ಅಂತ ಇಲ್ಲಿ ಕೂರಕ್ಕಾಗಿಲ್ಲ, ನನ್ನ ತಲೆ ಹಾಳಾಗುತ್ತೆ, ಮಿಕ್ದವರೆಲ್ಲ ಅಲ್ಲಿದ್ದಾರೆ, ನನ್ಗೆ ಆಗಲ್ಲ ಅಂತ ಫೋನ್ ಮಾಡಿ ರಿಷಬಣ್ಣಗೇನೆ ಅಂದ್ರು. ಅಯ್ಯೋ ನಾನು ಮಾಡಲ್ಲ, ನೀವೇ ಮಾಡಿ ಅಂದ್ರು. ಸರಿ ಅಂತ ಗುರುಣ್ಣ ಫೋನ್ ಮಾಡಿ ಇಮಿಡಿಯೇಟ್ 5 ನಿಮಿಷಕ್ಕೆ ಮಾಡಿದ್ರು. ಫಸ್ಟ್ ಬರಕ್ಕೆ ಹೇಳಿ ಅವನ್ನ ಅಂತ ಹೇಳಿದ್ರು. ಬನ್ನಿ ರಾಘು ಅಂದ್ರು. ಪಟ್ ಅಂತ ಟಿಕೆಟ್ ಬುಕ್ ಆಗಿದ್ದು, ಪಟ್ಟ ಹೊಟ್ಟಿದೆ ನಾನು ಕುಂದಾಪುರಕ್ಕೆ. ಅದೇ ಮುಡ್ಕೊಂಡು ಸಾಕು, ನೀನ್ ಸತ್ತಾಗಿರ್ತೀಯಲ್ಲ ಮತ್ತೆ ಹೆಂಗ್ ಬರುತ್ತೆ ಗುರು ನೀನು ಅಂತ. ಇಲ್ಲ ಬಚ್ಚ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ ಶನಿವಾರ ಸಂದಲ್ಲಿ ಶೂಟ್ ಮಾಡಿದ್ದು. ಆ ಜೂಜಿ ಮಾಸ್ಟರ್, ಫಾರಿನ್ ಮಾಸ್ಟರ್ ಏನ್ ಶೂಟ್ ಮಾಡ್ಕೊಟ್ರು ಅಷ್ಟು ಸೀಕ್ವೆನ್ಸ್ ಗಳನ್ನ ನಾನು ಆಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾಲಿ ಕೆಲಸ ಮಾಡಿದೆ. ಪ್ರಗತಿ ಅಕ್ಕನ ಅಂಡರಲ್ಲಿ ಕೆಲಸ ಮಾಡಿದೆ. ಅದೊಂದು ಖುಷಿ. ಅಯ್ಯೋ, ಪ್ರಗತಿ ಅಕ್ಕನ ಬಗ್ಗೆ ಹೇಳಿದ್ರೆ ಒಂದು ಎಪಿಸೋಡ್ ಹೇಳ್ಬೇಕು, ಅಷ್ಟಿದೆ. ರಿಷಬ್ ಅಣ್ಣನ ಎಷ್ಟಿದೆಯೋ ಅಷ್ಟೇ ಪ್ರಗತಿ. ನಿಜವಾಗ್ಲೂ ರಿಷಬ್ ಸರ್ದು ಪ್ರಗತಿ ಆಗಿದ್ದೆ ಪ್ರಗತಿ ಬಂದ್ಮೇಲೆ